ಓಂ ಶ್ರೀ ಗುರುವೇ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ಈಗ 22ನೇ ಅಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇವೆ. 32 ಅಧ್ಯಾಯಗಳನ್ನು ಮಾಡುವ ಗುರಿಯನ್ನಿಟ್ಟುಕೊಂಡು ಪ್ರಾರಂಭಿಸಿದ್ದು ಈಗ 22ನೇ ಅಧ್ಯಾಯದಲ್ಲಿ ಒಂದು ಕತೆ. ಅಂದು ಒಂದು ದಿನ 25 ಶಿಷ್ಯರನ್ನು ಕರೆದುಕೊಂಡು ರೊಟ್ಟಿಯನ್ನು ಕಟ್ಟಿಕೊಂಡು ಅಮಟಿ ಮಾಡಿಸಿಕೊಂಡು ಬಂದಿದ್ದರು. ಆ ರೊಟ್ಟಿ ಅಮಟಿ ಕಟ್ಟಿಕೊಂಡು ಶ್ರೀ ಸಿದ್ಧಾರೂಢ ಸದ್ಗುರುಗಳು ಪಶ್ಚಿಮ ದಿಕ್ಕಿನ ಗುಡ್ಡಕ್ಕೆ ಹೋಗೋಣ ಎಂದು ಶಿಷ್ಯರೊಂದಿಗೆ ಹೊರಟರು. ಅಲ್ಲಿ ಒಂದು ಬಂಡೆಗಲ್ಲಿನ ಮೇಲೆ ಕುಳಿತಂತಹ ಸದ್ಗುರುಗಳು ತಮ್ಮ ಶಿಷ್ಯರು ನಾಮಗರ್ಜನೆ ಮಾಡುತ್ತಾ ಕೊಳ್ಳೆಗೆ ಹೂಮಾಲೆ ಹಾಕಿ ಕುಣಿದಾಡಿ ಬಿಡುತ್ತಾರೆ. ಬಂಡೆಗಲ್ಲಿನ ಮೇಲೆ ಸದ್ಗುರುಗಳು ಶಿವನಾಮ ಜಪಿಸುತ್ತಾ ಕುಳಿತಾಗ ಸಾಕ್ಷಾತ್ ಪರಮೇಶ್ವರರಂತೆ ಕಾಣಿಸುತ್ತಾರೆ. ಶಿಷ್ಯರು ಸಿದ್ಧಾರೂಢ ಸದ್ಗುರುಗಳಿಗೆ ಹೂಮಾಲೆ ಹಾಕಿ ಸಂತೋಷದಿಂದ ಕುಣಿದಾಡಿ ಬಿಡುತ್ತಾರೆ. ಸದ್ಗುರುಗಳು ಸಹಿತ ಅವತ್ತು ಎದ್ದು ಬಂದು ಶಿಷ್ಯರೊಟ್ಟಿಗೆ ಸೇರಿ ಕುಣಿದಾಡಿ ಬಿಡುತ್ತಾರೆ. ಎಲ್ಲರೂ ರೊಟ್ಟಿಯನ್ನು ಆಮಟಿಯನ್ನು ತಿನ್ನುತ್ತಾರೆ. ಅಮೃತ ಸಮಾನವಾಗಿ ಅದನ್ನು ಕಾಣುತ್ತಾರೆ. ಅದೇ ರೀತಿ ರೊಟ್ಟಿ ಆಮಟಿಯನ್ನು ತಿಂದು ತೇಗುತ್ತಾರೆ. ಹೊಟ್ಟೆ ತುಂಬಿ ಹೋಯಿತು ಎನ್ನುತ್ತಾರೆ, ಆನಂದವಾಯಿತು ಎನ್ನುತ್ತಾರೆ, ಸಂತೋಷದಲ್ಲಿರುತ್ತಾರೆ. ಇವರಲ್ಲಿರುವಂಥ ಈ ಸಹೃದಯ ಆನಂದ ಸಂತೋಷವನ್ನು ಕಂಡು ಸಾಕ್ಷಾತ್ ಪರಶಿವನೇ ಈ ಅವತಾರದಲ್ಲಿ ಬಂದು ಭಕ್ತ ಜನರಲ್ಲಿನ ಅಸಹ್ಯಕರ ಭಾವನೆ ಗುಣಗಳನ್ನು ತೊಡೆದು ಹಾಕಲು ಹಿತವಚನ ಮತ್ತು ಭಾಷಣ ಮಾಡಿ ಅವರನ್ನು ಸಂಪತ್ತನ್ನು ಸಂಸಾರವಾದಿಗಳಾಗುವಂತೆ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಒಂದು ವಿಚಾರ ಬರುತ್ತದೆ. ಈ ರೀತಿ ಭಕ್ತರಲ್ಲಿರುವಂಥ ಅಸಹ್ಯಕರ ಭಾವನೆ ತಳ್ಳಿ ಹಾಕಿ ಸದ್ಭಕ್ತರನ್ನಾಗಿ ಮಾಡುವ ವಿಷಯದಲ್ಲಿ ಕಾರ್ಯಮಗ್ನನಾಗಿದ್ದೇನೆ ಎಂದು ತಾವೇ ಹೇಳಿಕೊಳ್ಳುವಂಥ ಪರಶಿವನ ಕಾರ್ಯವನ್ನು ನೋಡಿ ಅನೇಕ ದೇವತೆಗಳೆಲ್ಲವೂ ನಮಸ್ಕರಿಸಿ ವಂದನೆ ಎಂದು ಹೇಳಿ ಹೋಗುತ್ತಾರೆ. ಅಂದರೆ ಸಾಕ್ಷಾತ್ ಶಿವನ ರೂಪವೇ ಆಗಿದ್ದಂಥ ಶ್ರೀ ಸದ್ಗುರು ಸಿದ್ಧಾರೂಢರ ಈ ಸಂತೋಷವನ್ನು ಆ ಭಕ್ತ ಜನರು ಕಂಡಿದ್ದರು ಎನ್ನುವುದು ಈ ವೃತ್ತಾಂತದಿಂದ ತಿಳಿಯಪಡುತ್ತದೆ. ಇರಲಿ, ನಂತರ ಒಬ್ಬ ಕುಷ್ಠರೋಗಿಯು ಬರುತ್ತಾನೆ. ತನ್ನನ್ನು ಗುಣಮಾಡಿಕೊಳ್ಳಲು ಬೇಡಿಕೊಳ್ಳುತ್ತಾನೆ. ಸದ್ಗುರುಗಳಲ್ಲಿ ಪಾದಕ್ಕೆರೆಗೆ ಬೇಡಿಕೊಳ್ಳುತ್ತಾನೆ. ಆವಾಗಲೇ ಶಿಷ್ಯರು ಎಲ್ಲರೂ ಅವನನ್ನು ದೂರ ಇಡಿರಿ, ಅವನಿಂದ ನಮಗೂ ಕುಷ್ಠರೋಗವು ಬಂದರೂ ಬರಬಹುದು ಎಂದು ಸಂಕೋಚ ವ್ಯಕ್ತಪಡಿಸುತ್ತಾರೆ. ಅಂಥ ಸನ್ನಿವೇಶದಲ್ಲಿಯೂ ಸಹಿತ ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಅವನು ನಮ್ಮ ಶಿಷ್ಯನಾಗಿದ್ದಾನೆ, ಅವನು ಭಕ್ತನಾಗಿದ್ದಾನೆ, ಸದ್ಭಕ್ತನಾಗಿದ್ದಾನೆ, ಅವನಿಗೆ ದೂರ ಸರಿಸುವ ಹಾಗಿಲ್ಲ, ಅವನು ನಿಮ್ಮಂತೆಯೇ ಒಬ್ಬ ಶಿಷ್ಯ ಅಂತ ಹೇಳಿ ಎಲ್ಲರಿಗೂ ಅವನನ್ನು ಕರೆತರಲು ಹೇಳುತ್ತಾರೆ. ಎಲ್ಲರೊಂದಿಗೆ ಅವನನ್ನು ಕೂಡಿಸುತ್ತಾರೆ. ಕುಷ್ಠರೋಗ ಬಗ್ಗೆ ಅವನಿಗೆ ತಿಳಿ ಹೇಳುತ್ತಾರೆ. ಅದು ಹೇಗೆ ಬರುತ್ತದೆ ಎಂಬ ಬಗ್ಗೆ ಸಕಾರಣವನ್ನು ಹೇಳುತ್ತಾರೆ. ಉಳಿದವರಿಗೂ ಸಹಿತ ಅವನಿಂದ ನಿಮಗೆ ಆ ಕುಷ್ಠರೋಗ ತಗುಲುವುದಿಲ್ಲ ಎಂದು ತಿಳಿ ಹೇಳುತ್ತಾರೆ. ಇಂಥ ಎಲ್ಲ ಹೇಳಿ ಸಕಾರಣ ವೃತ್ತಾಂತವನ್ನು ಹೇಳಿ ಆ ವಿಷಯದ ಬಗ್ಗೆ ಚರ್ಚೆ ನಡೆಸುತ್ತಾರೆ. ಎಲ್ಲ ಶಿಷ್ಯರಿಗೂ ಸುಪಾಠ ಭಾಷಣ ಮಾಡುತ್ತಾರೆ. ಒಳ್ಳೆಯ ಭಾಷಣ ಮಾಡಿ ಅವರಿಗೆ ಇದರ ಬಗ್ಗೆ ತಿಳಿ ಹೇಳಿದ ನಂತರ ಎಲ್ಲ ಶಿಷ್ಯರು ಸುಮ್ಮನಾಗುತ್ತಾರೆ. ಆಗ ಆ ಕುಷ್ಠರೋಗಿಯನ್ನು ಕುರಿತು ಅವನಿಗೆ ನಮಃ ಶಿವಾಯ ಎಂಬ ನಾಮಸ್ಮರಣೆಯಿಂದ ಕುಷ್ಠರೋಗ ನಿವಾರಣೆಯಾಗುತ್ತದೆಂದು ಪ್ರಮಾಣ ಮಾಡಿ ಹೇಳುತ್ತಾರೆ, ಮಾತು ಕೊಡುತ್ತಾರೆ. ಆ ರೀತಿ ನಾಮೋಚ್ಚಾರಣೆ ಮಾಡುತ್ತಾ ಅವನು ಕುಷ್ಠರೋಗವು ಮತ್ತೆ ಅವನನ್ನು ಬಾಧಿಸದಂತೆ ತೊಡಗಿಕೊಳ್ಳಲು ಧೈರ್ಯ ಹೇಳಿದಾಗ ಅವನು ಅದನ್ನೇ ನಡೆಸುತ್ತಾ ಖುಷಿಯಿಂದ ಸಂತೋಷದಿಂದ ಮುನ್ನಡೆಯುತ್ತಾನೆ. ಹೀಗಾಗಿ ಸದ್ಗುರುಗಳು ನಾಮಸ್ಮರಣೆಯಿಂದ ಕುಷ್ಠರೋಗವನ್ನು ಕಳೆದರು ಎಂಬ ಒಂದು ದೃಷ್ಟಾಂತವನ್ನು ತಮ್ಮೆದುರಿಗೆ ಹೇಳುತ್ತಾ ಮುಂದಿನ ಒಂದು ವಿಚಾರಕ್ಕೆ ಬರುತ್ತೇನೆ. ನಮ್ಮ ಈ 22ನೇ ಅಧ್ಯಾಯದಲ್ಲಿ ಅನೇಕ ವಿಷಯಗಳನ್ನು ಹಿಂದೆ ಸರಿಸಿ ಮುಖ್ಯವಾಗಿ ಇಲ್ಲಿ
ಮತ್ತೊಂದು ವಿಷಯವನ್ನು ಕೈಗೆ ತೆಗೆದುಕೊಂಡಿದ್ದು ಏನೆಂದರೆ, ಸದ್ಗುರು ಸಿದ್ಧಾರೂಢರ ಎದುರು ಕೀರ್ತನೆಯು ನೆರವೇರುತ್ತಿದ್ದಾಗ ಮಿಸಿರಿಕೋಟೆಯ ಶಂಕರ ಶಾಸ್ತ್ರಿಗಳು ಪ್ರತಿ ವರ್ಷವೂ ಅಲ್ಲಿ ಕಾರ್ತಿಕ ಪೂರ್ಣಿಮೆಗೆ ಸಮಾಪ್ತವಾಗುವಂತೆ 7 ದಿವಸ ಭಾಗವತ ಪುರಾಣ ಪ್ರತಿಪಾದನೆ ಮಾಡುತ್ತಾರೆ. ಅದೇ ರೀತಿ ಬಾಬಾ ಕೃಷ್ಣ ಗರ್ದೆ ಎಂಬುವವರು ಶ್ರೀ ಸದ್ಗುರುಗಳ ಬಗ್ಗೆ ಅವರ ಕೀರ್ತನೆಯನ್ನು ವರ್ಣಿಸಿ ಅನೇಕ ಕವಿತೆಯನ್ನು ಬರೆಯುತ್ತಾರೆ. ಬಾಳ ದೀಕ್ಷಿತರು ಘನ ಪಂಡಿತನಾಗಿರುತ್ತಿದ್ದು ಶ್ರೀ ಸಿದ್ಧಾರೂಢರ ಮುಂದೆ ಅವರು ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಬಹು ಸುಲಭವಾಗಿ ತಿಳಿಯುವಂತೆ ಅರ್ಥ ತೆಗೆದು ಹೇಳುತ್ತಿದ್ದರು. ಇಂಥ ಅನೇಕ ಶಿಷ್ಯರು ಇಲ್ಲಿ ತತ್ವಜ್ಞಾನವನ್ನು ಸುರಿಸಿಬಿಟ್ಟಿದ್ದಾರೆ. ಸಂಸ್ಕೃತವನ್ನು ಸ್ವಾಮೀಜಿಗಳು ಹೇಗೆ ಕಲಿತರು, ಬ್ರಹ್ಮಜ್ಞಾನವನ್ನು ಹೇಗೆ ಕಂಡುಕೊಂಡರು, ಈಶಾವಾಸ್ಯೋಪನಿಷತ್ತನ್ನು ನಿರರ್ಗಳವಾಗಿ ಎಲ್ಲರಿಗೂ ಬಿಡಿಸಿ ಉತ್ತರವನ್ನು ಹೇಗೆ ಹೇಳುತ್ತಿದ್ದರು ಎಂಬುದು ಒಂದು ವಿಚಿತ್ರ ಸತ್ಯವಾಗಿತ್ತು. ಭಾಷ್ಯವನ್ನು ಈ ಶ್ರೀಪಾದಶಾಸ್ತ್ರಿ ಉಪಾಧ್ಯ ಭಾಷ್ಯ ನಿರೂಪಿಸುತ್ತಿರುವಾಗ ಅತ್ಯಂತ ವಿಷದಕಾರ್ಯವಾಗಿ ಹೇಳಿ ಎಲ್ಲರಿಗೂ ಅರ್ಧಗದ್ದಿತವಾಗಿ ಆನಂದ ಉಂಟಾಗುವಂತೆ ಮಾಡುತ್ತಿದ್ದರು. ವಿರೂಪಾಕ್ಷ ಶಾಸ್ತ್ರಿ ಸದ್ಗುರುಗಳ ಸಮ್ಮುಖದಲ್ಲಿ ನಿತ್ಯ ಪುರಾಣ ಹೇಳುತ್ತಿರುತ್ತಿದ್ದರು. ಮಹಾಭಾರತವನ್ನು ಬಹು ಸುರಸವಾಗುವಂತೆ ಹೇಳಿ ಭಕ್ತ ಜನರ ಮನಸ್ಸಿಗೆ ಸಮಾಧಾನ ಉಂಟು ಮಾಡುತ್ತಿದ್ದರು. ನಂತರ ಅವರು ಸದ್ಗುರುಗಳ ಶುಭಾಶೀರ್ವಾದ ಪಡೆದು ಬೆಂಗಳೂರಲ್ಲಿ ಹೋಗಿ ನೆಲೆಸಿದರು. ಅವರು ಈ ಗೋವಿಂದ ಸಂತ ಹಳಿಯಾಳ್ಕರ ಎಂಬುವರು ಮಹಾವೈರಾಗ್ಯಶಾಲಿಯಾಗಿದ್ದರು. ಗೋವಿಂದ ಸಂತ ಹಳಿಯಾಳ್ಕರರು ಮಹಾವೈರಾಗ್ಯಶಾಲಿ ಕೀರ್ತನಕಾರರು. ಬ್ರಹ್ಮೀಭೂತನಾದ ಷಣ್ಮುಖ ಮಹಾಸ್ವಾಮಿಗಳು ಪೂರ್ವಕಾಲದಲ್ಲಿ ಬಹುಕಾಲ ಸದ್ಗುರುಗಳೊಂದಿಗೆ ಇದ್ದವರು. ಅನೇಕ ವರ್ಷಗಳ ಇಲ್ಲೇ ಇದ್ದು ನಂತರ ಷಣ್ಮುಖ ಸ್ವಾಮಿಗಳು ಬಿಜಾಪುರಕ್ಕೆ ಹೋಗಿ ಒಂದೇ ಸ್ಥಾನದಲ್ಲಿ ಕುಳಿತು ಬಿಟ್ಟರು. 14 ವರ್ಷ ಒಂದೇ ಒಂದು ಸ್ಥಾನದಲ್ಲಿ ಕುಳಿತವರು ಅನ್ನ ಪ್ರಸಾದಗಳು ಅದೇ ಸ್ಥಳದಲ್ಲಿ ಆಗಿರುತ್ತಿತ್ತು. ಇದೇ ರೀತಿಯ ನಾಮ ಜಪಿಸುವಂಥ ಶಿವಾನಂದ ಮಠದ ಸದ್ಭಕ್ತರಾಗಿ ಗದಗಿನಲ್ಲಿ ಶಿವಾನಂದ ಮಠ ಮೆರೆಯುತ್ತಿದೆ. ಶಿವಾನಂದ ಮಠಗಳು ಅನೇಕ ಕಡೆಗಳಲ್ಲಿ ತಲೆ ಎತ್ತಿದ್ದವೆ. ಅಲ್ಲಿ ಅಂಥ ಒಂದು ಶಕ್ತಿ ಇದೆ. ಶಿವನಾಮ ನಮಃ ಶಿವಾಯ ನಮಃ ಶಿವಾಯ ಶಿವನಾಮ ಸ್ಮರಣೆಯಿಂದ ಸಾಸಿವೆಹಳ್ಳಿಯಲ್ಲಿಯೂ ಒಬ್ಬ ಅಜ್ಜನವರು ಎಷ್ಟೋ ವರ್ಷಗಳವರೆಗೆ ಒಂದೇ ಜಾಗದಲ್ಲಿ ಕುಳಿತು ಅಲ್ಲಿ ಅನ್ನಪ್ರಸಾದ ಮಾಡುವಂಥ ಒಂದು ವಿಚಾರವನ್ನು ನಾವು ಕಂಡಿದ್ದು ಇರುತ್ತದೆ. ಶಿವನಾಮ ಸ್ಮರಣೆಯಿಂದ ನೂರಾರು ಭಕ್ತರನ್ನು ಸಂತೈಸಲು ಆ ಶಿಷ್ಯರು ಮುಂದೆ ಸಮಾಜದಲ್ಲಿ ತಮ್ಮ ಕೈಂಕರ್ಯವನ್ನು ಕೈಗೆತ್ತಿಕೊಂಡು ತೊಡಗುತ್ತಾರೆ. ಅದರ ಮೂಲ ಉಪಾಸಕನು, ಅದರ ಮೂಲ ಜನಕ ಯಾರು ಎಂದು ಹೇಳಿದರೆ ಇಲ್ಲಿ ಸದ್ಗುರು ಶ್ರೀ ಸಿದ್ಧಾರೂಢ ಸ್ವಾಮಿಗಳೇ ಆಗಿದ್ದಾರೆ. ಹೀಗೆ ಜನಕಲ್ಯಾಣದಲ್ಲಿ ಸೇವೆಗೈಯಲು ಅನೇಕರನ್ನು ಈ ಸಮಾಜದಲ್ಲಿ ಮುಂದೆ ನಡೆಯುವಂತೆ ಮಾಡಿದ್ದು ಶ್ರೀ ಸದ್ಗುರು ಸಿದ್ಧಾರೂಢರ ಸಾಧನೆಯಾಗಿದೆ. ರಾಮಾಚಾರಿ ಕಡಲಾಸ್ಕರ, ತೊಕ್ಕಪ್ಪ ಸಪಾರೆ ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಂಥ ಶ್ರೀ ಸಿದ್ಧಾರೂಢರ ಬಗ್ಗೆ ಇನ್ನೂ ಸಾಕಷ್ಟು ನೂರಾರು ಸಾಧುಗಳು, ನೂರಾರು ಸ್ವಾಮೀಜಿಯವರ ಒಡನಾಟದ ಬಗ್ಗೆ ತಿಳಿಸಲು ನಮಗೆ ಇನ್ನೂ ಅನೇಕ ಸಮಯ ಬೇಕಾಗುತ್ತದೆ. ಅಂತೂ ಇಲ್ಲಿಗೆ 22ನೆಯ ಅಧ್ಯಾಯವನ್ನು ಮುಗಿಸುತ್ತೇವೆ. ಮುಂದಿನ ಕಂತು 23ನೆಯ ಕಂತುಗಳಲ್ಲಿ ಮತ್ತೆ ಬೇರೆ ವಿಷಯಗಳನ್ನು ತಿಳಿಸಿ ಸದ್ಗುರುಗಳ ಚರಿತ್ರೆಯನ್ನು ಬಿಂಬಿಸುವಲ್ಲಿ ಯಶಸ್ವಿಯಾಗಲು ನಮಗೆ ತಾವೆಲ್ಲ ಪ್ರೋತ್ಸಾಹ ನೀಡಲು ನಮ್ಮ ಈ ವಾಹಿನಿಯನ್ನು, ಈ ಯುನಿಕ್ ಅಸೋಸಿಯೇಟ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನೇಕರಿಗೆ ಈ ವಿಡಿಯೋವನ್ನು ನೀವು ಶೇರ್ ಮಾಡ್ತೀರಿ ಅಂತ ಕೇಳಿಕೊಳ್ಳುತ್ತೇವೆ. ತಮ್ಮಲ್ಲಿ ಕೇಳಿಕೊಂಡು ಇಲ್ಲಿಗೆ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇವೆ. ನಮಸ್ಕಾರ.